ಮಂಡ್ಯ ಅನ್ನೋದು ಅಕ್ಷರಶಃ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಈಗಾಗಲೇ ಲೋಕಸಭೆ ಚುನಾವಣೆ ಕಾವಿ ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಈ ಬಾರಿ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದ್ದಾರೆ. ಇವತ್ತು ಮಂಡ್ಯದಿಂದ ಕುಮಾರಸ್ವಾಮಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅದಾದ ಬಳಿಕ ಕಾಂಗ್ರೆಸ್ ನಾಯಕರ ವಿರುದ್ಧ, ಅದರಲ್ಲೂ ಸಿದ್ದರಾಮಯ್ಯನವರ ವಿರುದ್ಧ ಕುಮಾರಸ್ವಾಮಿ ಹೂಂಕರಿಸ್ತಾ ಇದ್ದಾರೆ. ತಮ್ಮ ಮಾತಿನ ಬಾಣಗಳ ಸುರಿಮಳೆಯನ್ನೇ ಸಿದ್ದರಾಮಯ್ಯನವರ ವಿರುದ್ಧ ಕುಮಾರಸ್ವಾಮಿ ಸುರಿಸಿದ್ದಾರೆ. ಇವತ್ತು ಈ ಜಿಲ್ಲೆಯಲ್ಲಿ ನಾನು ಚುನಾವಣೆಗೆ ಬಂದಿರತಕ್ಕಂಥದ್ದು ನನ್ನ ವೈಯಕ್ತಿಕ ಸ್ವಾರ್ಥಕ್ಕಲ್ಲ. ನಮ್ಮ ಒಂದು ಹೋರಾಟ ಇರ್ತಕ್ಕಂಥದ್ದು ಈ ನಾಡಿನ ಜನತೆಯ ಬದುಕನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ. ಈ ರಾಜ್ಯದ ನೀರಾವರಿ ಯೋಜನೆಗಳಿಗೆ ನೀವು ಕೊಟ್ಟಂತ ಕೊಡುಗೆ ಏನು? ಕಪ್ಪು ಒಣಗಲಿಕ್ಕೆ ಯಾರು ಕಾರಣಕರ್ತರು? ಸಿದ್ದರಾಮಯ್ಯನವರೇ. ಯಾರು ಕಾರಣಕರ್ತರು? ಶಿವಕುಮಾರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಸಮರ ಮಹಾ ಸಮರವನ್ನೇ ಸಾರಿದ್ದಾರೆ. ಮಂಡ್ಯ ಅಖಾಡದಿಂದಲೇ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಸಕ್ಕರೆ ನಾಡಿನಲ್ಲಿ ದೋಸ್ತಿಗಳು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಜೆಡಿಎಸ್ ಬಿಜೆಪಿ ನಾಯಕರ ಸಮಾಗಮವೇ ಆಗಿತ್ತು. ಘಟಾನುಘಟಿ ನಾಯಕರ ದಂಡೇ ಆಗಮಿಸಿತ್ತು. ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ದೋಸ್ತಿಗಳು ಅಬ್ಬರಿಸಿದ್ರು. ಕಾಂಗ್ರೆಸ್ ವಿರುದ್ಧ ವಾಗ್ಬಾಣಗಳನ್ನೇ ಬಿಟ್ರು. ಅಕ್ಷರಶಃ ಇವತ್ತು ಮಂಡ್ಯ ಹಸಿರು ಕೇಸರಿಮಯವಾಗಿತ್ತು. ಮಂಡ್ಯದಲ್ಲಿ ದೋಸ್ತಿಗಳ ಶಕ್ತಿ ಪ್ರದರ್ಶನ, ಬೃಹತ್ ಸಮಾವೇಶ. ಘಟಾನುಘಟಿ ನಾಯಕರ ಸಮ್ಮುಖದಲ್ಲೇ ಎಚ್ಡಿಕೆ ನಾಮಪತ್ರ ಸಲ್ಲಿಕೆ. ಮಂಡ್ಯದಲ್ಲಿ ಇವತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಕೆ ಮೂಲಕ ಶಕ್ತಿ ಪ್ರದರ್ಶಿಸಿದ್ದಾರೆ. ಘಟಾನುಘಟಿ ನಾಯಕರ ಸಮ್ಮುಖದಲ್ಲಿ ಉಮೇದುವಾರಿಕೆ ಸಲ್ಲಿಸಿದ್ರು. ಗೋವಾ ಸಿಎಂ ಪ್ರಮೋದ್ ಸಾವಂತ್, ಯದುವೀರ್ ಒಡೆಯರ್, ಯಡಿಯೂರಪ್ಪ ಸೇರಿದಂತೆ ಹಲವರು ಸಾಥ್ ನೀಡಿದ್ರು. ಇನ್ನು ನಾಮಪತ್ರ ಸಲ್ಲಿಕೆಗೂ ಮುನ್ನ ಎಚ್ಡಿಕೆ ಟೆಂಪಲ್ ರನ್ ನಡೆಸಿದ್ರು. ಮಂಡ್ಯದ ವಿವಿಧ ದೇಗುಲಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ತಂದೆ ತಾಯಿಯ ಆಶೀರ್ವಾದವನ್ನೂ ಪಡೆದ್ರು. ಜೆಡಿಎಸ್ ನೆಲ ಕಚ್ಚಿಸೋದಕ್ಕೆ ಕಾಂಗ್ರೆಸ್ನವರಿಗೆ ಆಗಲ್ಲ ಅಂತ ಎಚ್ಡಿಕೆ ಗುಡುಗಿದ್ರು. ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರಕ್ಕೂ ಬಿಎಸ್ವೈ ಟಕ್ಕರ್ ಕೊಟ್ರು. ಹಳೆ ಮೈಸೂರು ಭಾಗದಲ್ಲಿ ಸಂಪೂರ್ಣವಾಗಿ ಜೆಡಿಎಸ್ ಸೋಲಿಸಬೇಕು ಅನ್ನೋದೇ ಕಾಂಗ್ರೆಸ್ ಗುರಿಯನ್ನು ಇಟ್ಕೊಂಡಿದ್ದಾರೆ. ಆದರೆ ಅವರ ಒಂದು ಗುರಿ ತಲುಪತಕ್ಕಂಥದ್ದು ಸುಲಭ ಇಲ್ಲ. 100ಕ್ಕೆ 100 ಕುಮಾರಸ್ವಾಮಿ ಅವರು ಭಾಳ ದೊಡ್ಡ ಅಂತರದಲ್ಲಿ ಮಂಡ್ಯದಿಂದ ಗೆದ್ದು ಬರ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಇವರು ಕುಮಾರಸ್ವಾಮಿ ಅವರು ಯಾವ ಕಮ್ಯುನಿಟಿ, ಕುಮಾರಸ್ವಾಮಿ ಅವರು ಯಾವ ಜನಾಂಗ ಅಂದೆ. ಅದರಿಂದ ಈ ರೀತಿಯ ಮಾತುಗಳು, ಇದಕ್ಕೇನು ಕವಡೆ ಕಾಸಿನ ಬೆಲೆ ಇಲ್ಲ. ಮೈತ್ರಿ ಸಮಾವೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ಎಚ್ಡಿಕೆ ಬೆಂಕಿ. ಮಂಡ್ಯದಲ್ಲಿ ನಡೆದ ಮೈತ್ರಿ ಸಮಾವೇಶದಲ್ಲಿ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಬೆಂಕಿಯನ್ನೇ ಉಗುಳಿದ್ದಾರೆ. ಕಾವೇರಿ ಹೋರಾಟದಲ್ಲಿ ದೇವೇಗೌಡರ ಸಾಧನೆ ಏನು ಅಂತ ಕೇಳಿದ್ದ ಸಿಎಂಗೆ ಕೌಂಟರ್ ಕೊಟ್ರು. ನನ್ನ ರಕ್ತದ ಕಣ ಕಣದಲ್ಲೂ ಕನ್ನಡ ಅಂತಿರಲ್ಲ, ನೀವು ಕೊಟ್ಟ ಕೊಡುಗೆ ಏನು ಅಂತ ಕಿಡಿಕಾರಿದ್ರು. ನಮ್ಮ ಮುಖ್ಯಮಂತ್ರಿಗಳು ಮನೆ ಹೇಳಿದ್ದಾರೆ, ನನ್ನ ರಕ್ತದ ಕಣ ಕಣದಲ್ಲೂ ಕನ್ನಡ ಕನ್ನಡ ಅಂತ ಕರೆದಿದ್ದಾರೆ. ನಾನು ಹೇಳ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇಲ್ಲ ನೀರಾವರಿ ಮಂತ್ರಿಗಳಿಗೆ, ಈ ರಾಜ್ಯದ ನೀರಾವರಿ ಯೋಜನೆಗಳಿಗೆ ನೀವು ಕೊಟ್ಟಂತ ಕೊಡುಗೆ ಏನು? ಇವತ್ತು ಈ ಜಿಲ್ಲೆಯಲ್ಲಿ ನಾನು ಚುನಾವಣೆಗೆ ಬಂದಿರತಕ್ಕಂಥದ್ದು ನನ್ನ ವೈಯಕ್ತಿಕ ಸ್ವಾರ್ಥಕ್ಕಲ್ಲ. ನನ್ನ ನಾಡಿನಿಗೆ ಆಗಿರ್ತಕ್ಕಂಥ ನೀರಾವರಿಯ ಯೋಜನೆಗಳಲ್ಲಿ ಅನ್ಯಾಯ ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ಈ ಭಾಗದ ಜನತೆ ಹೋರಾಟ ಮಾಡ್ತಾ ಇದ್ದೀರಿ. ಮಂಡ್ಯದಲ್ಲಿ ಹೊಲದಲ್ಲಿ ಕಬ್ಬುಗಳು ಒಣಗ್ತಾ ಇವೆ. ಮಂಡ್ಯದಲ್ಲಿ ಕಬ್ಬು ಒಣಗೋದಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ರೇ ಕಾರಣ ಅಂತ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ನಿನ್ನೆ ಸಾಯಂಕಾಲ ನೋಡಿದ್ರೆ ಹೊಲದಲ್ಲಿ ಕಬ್ಬು ಒಣಗಿ ನಿಂತಿದೆ. ಯಾವ ಕಾರಣಕ್ಕೆ ಇವತ್ತು ಈ ಒಂದು ಮಂಡ್ಯ ಜಿಲ್ಲೆ ಸಕ್ಕರೆ ನಾಡಿರ್ತಕ್ಕಂಥ ಈ ನಾಡಿನ ಭೂಮಿಯಲ್ಲಿ ಕಬ್ಬು ಒಣಗಲಿಕ್ಕೆ ಯಾರು ಕಾರಣಕರ್ತರು? ಸಿದ್ದರಾಮಯ್ಯನವರೇ. ಯಾರು ಕಾರಣಕರ್ತರು? ಶಿವಕುಮಾರ್ ಅವರೇ. ಇಷ್ಟೇ ಅಲ್ಲ, ಇದು ದೇವರ ಸಭೆ. ನನ್ನ ವೈಯಕ್ತಿಕಕ್ಕೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿಲ್ಲ ಅಂತ ಎಚ್ಡಿಕೆ ಕಾರ್ಯಕರ್ತರ ಮುಂದೆ ಬಹಿರಂಗವಾಗಿ ಹೇಳಿದ್ರು. ನೀನೇ ನಿಲ್ಲಬೇಕು ಅಂತ ಹಿರಿಯರು ಒತ್ತಡ ಹಾಕಿದ್ರು. ಕಾರ್ಯಕರ್ತರು ನೀವು ನಿಲ್ಲೋದೇ ಹೋದ್ರೆ ನಾವು ನೇಣು ಹಾಕೊಳ್ತೀವಿ ಅಂತ ಹೇಳಿದ್ರು ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಹಲವಾರು ಜನ ಹಿರಿಯರು ದೂರವಾಣಿ ಮುಖಾಂತರ ಫೋನ್ ಮಾಡಿ, ನೀನು ಈ ಬಾರಿ ಚುನಾವಣೆಗೆ ಮಂಡ್ಯದಿಂದ ನಿಲ್ಲಲೇಬೇಕು, ಈ ಚುನಾವಣೆಯಲ್ಲಿ ನೀವೇನಾದರೂ ಸೋತರೆ ಸಂಜಯ್ ಥಿಯೇಟರ್ ಸರ್ಕಲ್ನಲ್ಲಿ ನೇಣಿಗೆ ಶರಣಾಗ್ತೀವಿ, ನಿಮಗೆ ಅನ್ಯಾಯ ಮಾಡಲ್ಲ, ಈ ಚುನಾವಣೆ ನಿಲ್ಲಿ ಅಂತಕ್ಕಂಥ ಮಾತಾಡಿದರು. ಡಿಕೆ ಬ್ರದರ್ಸ್ ವಿರುದ್ಧ ಕುಮಾರಸ್ವಾಮಿ ಕೆಂಡ ಕಾರಿದ್ರು. ದರೋಡೆ ಹಣದಿಂದ ನಿಮ್ಮನ್ನ ಕೊಳ್ಳೋದಕ್ಕೆ ಹೊರಟಿದ್ದಾರೆ, ಮರುಳಾಗಬೇಡಿ ಅಂತ ಕುಮಾರಸ್ವಾಮಿ ಎಚ್ಚರಿಕೆ ಕೊಟ್ರು. ರಾಮನಗರ ತಾಲೂಕಿನ ಕಾರ್ಯಕರ್ತರಿಗೆ
ಇಂಥ ಒಂದು ದರೋಡೆ ಮಾಡಿ ಬಂದಿರತಕ್ಕಂಥ ಹಣದಿಂದ ನಿಮ್ಮನ್ನು ಕೊಳ್ಕೊಳ್ತಕ್ಕಂಥದ್ದಕ್ಕೆ ಹೊರಟಿದ್ದಾರೆ. ಮರಳಾಗಬೇಡಿ, ಕೈ ಜೋಡಿಸಿ ಮನವಿ ಮಾಡ್ತೇನೆ. ಎಚ್ಡಿಕೆಯನ್ನ ಸಂಸತ್ ಸದಸ್ಯರೇ ಅಂತ ಕರೆದ ಬಿಎಸ್ವೈ. ಸಮಾವೇಶದಲ್ಲಿ ಎಚ್ಡಿಕೆಯನ್ನ ಸಂಸತ್ ಸದಸ್ಯರೇ ಅಂತ ಯಡಿಯೂರಪ್ಪ ಕರೆದಿದ್ದಾರೆ. ಭಾಷಣದ ಆರಂಭದಲ್ಲೇ ಸಂಸತ್ ಸದಸ್ಯರು ಅಂತ ಹೇಳಿದ್ರು. ಎಚ್ಡಿ ಕುಮಾರಸ್ವಾಮಿ ಗೆದ್ದು ಸಂಸತ್ ಸದಸ್ಯರಾಗಲಿದ್ದಾರೆ. ಯಾವುದೇ ಕ್ಷೇತ್ರದಲ್ಲಿ ಹೋಗಿ ನಿಂತರೂ ಗೆಲ್ತಾರೆ ಅಂತ ಹೇಳಿದ್ರು. ಮಾಜಿ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಆಶೀರ್ವಾದದಿಂದ 1.5-2 ಲಕ್ಷ ಅಂತರದಲ್ಲಿ ಗೆದ್ದು ಸಂಸತ್ ಸದಸ್ಯರಾಗಿರುವಂತ ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರೇ, ಬಂಧುಗಳೇ, ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ರಾಜ್ಯದ ಯಾವುದೇ ಲೋಕಸಭಾ ಕ್ಷೇತ್ರಕ್ಕೆ ಹೋಗಿ ನಿಂತರೂ ಸಹ ಗೆಲ್ಲಕ್ಕೆ ಸಾಧ್ಯ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಗುಟ್ಟು ಬಿಚ್ಚಿಟ್ಟ ಎಚ್ಡಿಕೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಗುಟ್ಟನ್ನ ಕುಮಾರಸ್ವಾಮಿ ಬಿಚ್ಚಿಟ್ಟಿದ್ದಾರೆ. ಮೈತ್ರಿಗೆ ಗೋವಾ ಸಿಎಂ ಪಾತ್ರ ದೊಡ್ಡದಿದೆ. ಗೋವಾ ಸಿಎಂ ಸಾವಂತ್ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಮೈತ್ರಿಗೆ ಅವರ ಪರಿಶ್ರಮ ದೊಡ್ಡದು ಅಂತ ಸ್ಮರಿಸಿದ್ರು. ಪಕ್ಕದ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪ್ರಮೋದ್ ಸಾವಂತ್ ಅವರು ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳಗಳು ಮೈತ್ರಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಒಟ್ಟಾರೆಯಾಗಿ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾದ ಇವತ್ತು ಮಂಡ್ಯದಲ್ಲಿ ಕುಮಾರಸ್ವಾಮಿ ಅಬ್ಬರಿಸಿದ್ರು. ಕಾಂಗ್ರೆಸ್ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರು. ಮೈತ್ರಿಗೆ ಕಾರಣವಾಗಿದ್ದ ಗೋವಾ ಸಿಎಂ ಸಾಥ್ ಕೊಟ್ಟಿದ್ದು ಎಲ್ಲರ ಗಮನ ಸೆಳೆಯಿತು. ಬ್ಯೂರೋ ರಿಪೋರ್ಟ್, TV9.